ಎಲ್ರಿಗೂ ನಮಸ್ಕಾರ. H1B ವೀಸಾ ಇತ್ತೀಚೆಗೆ ಇದು ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದೆ, ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕೂಡ ಕ್ರಿಯೇಟ್ ಮಾಡ್ತಿದೆ. ಹಾಗಾದ್ರೆ H1B ವೀಸಾ ಅಂದ್ರೆ ಏನು ಅಂತ ನೋಡೋಣ. ಈ H1B ವೀಸಾ ಅಂತ ಅಂದ್ರೆ ಫಾರಿನ್ ಪ್ರೊಫೆಷನಲ್ಸ್ಗೆ ಅಮೆರಿಕಾದವರು ಕೊಡುವಂತಹ ಒಂದು ವೀಸಾ. ಅಂದ್ರೆ ಇದು 3 ವರ್ಷದವರೆಗೂ ವರ್ಕ್ ಪರ್ಮಿಷನ್ ಕೊಡುತ್ತೆ. ಅದನ್ನ ನಾವು 6 ವರ್ಷ ತನಕ ಎಕ್ಸ್ಟೆಂಡ್ ಕೂಡ ಮಾಡ್ಕೋಬಹುದು. ಅಂದ್ರೆ ನಮಗೆ ಅಮೆರಿಕಾ ಕಂಪನಿಯಲ್ಲಿ ಯಾವ್ದಾದ್ರು ಕೆಲಸ ಸಿಕ್ತು ಅಂತ ಅಂದ್ರೆ ಈ H1B ವೀಸಾನ ನಮಗ್ ಕೊಡ್ತಾರೆ. ಈ H1B ವೀಸಾ ವ್ಯಾಲ್ಯೂ ಬಂದು 2 to 4 lakh ಇತ್ತು. ಆದ್ರೆ ಇತ್ತೀಚೆಗೆ ಟ್ರಂಪ್ $1 ಲಕ್ಷ ಏರಿಕೆ ಮಾಡಿದ್ದಾರೆ. ಅಂದ್ರೆ 88 ಲಕ್ಷ ಕೊಡ್ಬೇಕಾಗತ್ತೆ. ಯಾಕೆ ಈ ರೀತಿ ಮಾಡಿದ್ರು ಅಂತ ಅಂದ್ರೆ ಅತಿ ಹೆಚ್ಚು ಕೆಲಸ ಅಮೆರಿಕಾದವ್ರಿಗೆ ಕೊಡ್ಲಿ, ಅದು ಬೇರೆ ದೇಶಗಳ ಪಾಲಾಗ್ತಾ ಇದೆ ಅನ್ನುವಂತ ದೃಷ್ಟಿಯಿಂದ ಅವರು H1B ವೀಸಾ ದರನ ರಾತ್ರೋರಾತ್ರಿ ಏರಿಕೆ ಮಾಡಿ ಶಾಕ್ ಕೊಟ್ರು. ಅಂದ್ರೆ ಈಗಿರೋ H1B ವೀಸಾ ದರ ಏರಿಕೆ ಆಗಲ್ಲ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಬೇಕು ಅಂತ ಅಂದುಕೊಂಡಿರೋರ್ಗೆ ಈ ಒಂದು ಹೊಸ ರೇಟ್ ಅಪ್ಲೈ ಆಗತ್ತೆ. ಟ್ರಂಪ್ ಈ ನಿರ್ಧಾರ ಮಾಡಿದ್ದು ಸರಿ ಅನ್ಸುತ್ತಾ ತಪ್ಪನ್ಸುತ್ತಾ ಕಮೆಂಟ್ ಮಾಡಿ.